ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಎಂಬ ಶೀರ್ಷಿಕೆಯಲ್ಲಿ ಈ ತಿಂಗಳು ನಾವು ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 7ನೇ ವಚನ. ಪ್ರಕಟಣೆ 22:7. ಈಗೋ ಬೇಗನೆ ಬರುತ್ತೇನೆ, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆ ಮಾತುಗಳನ್ನು ಕೈಕೊಂಡು ನಡೆಯುವವನು ಧನ್ಯನು ಎಂದು ಹೇಳಿದನು. ಈ ವಾಕ್ಯಗಳನ್ನ ದೇವರ ಆತ್ಮನ ಮೂಲಕ ದೇವರು ತಾನೇ ನಮಗೆ ವಿಶೇಷವಾಗಿ ಪ್ರಕಟಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ಆರಂಭದಲ್ಲಿ ಬರೆದ ಮಾತು ಇದೊಂದು ಬಹಳ ಪ್ರಾಮುಖ್ಯವಾದ ಮಾತು. ಇದು ವಾಗ್ದಾನ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಾಗ್ದಾನ. ಅಲ್ಲಿ ಆತನು ಹೇಳ್ತಾನೆ, ಈಗೋ ಬೇಗನೆ ಬರುತ್ತೇನೆ. ಯೇಸು ಕ್ರಿಸ್ತನು ಈ ಮಾತನ್ನ ಅನೇಕ ಕಡೆ ಮಾತನಾಡಿದ್ದಾನೆ. ಬಹಳ ವಿಶೇಷವೆಂಬಂತೆ ಇದೇ 22ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲೂ 12ನೇ ವಚನದಲ್ಲೂ ಮತ್ತು 20ನೇ ವಚನದಲ್ಲೂ ಆತನು 3 ಸಾರಿ ಬೇಗನೆ ಬರ್ತಾನೆ ಎಂಬುದಾಗಿ ಹೇಳ್ತಾನೆ. 7ನೇ ವಚನದಲ್ಲಿ ಈಗೋ ಬೇಗನೆ ಬರುತ್ತಾನೆ ಎಂಬುದಾಗಿಯೂ ಮತ್ತು 12ನೇ ವಚನದಲ್ಲಿ ಈಗೋ ಬೇಗನೆ ಬರುತ್ತಾನೆ ಎಂಬುದಾಗಿಯೂ ಮತ್ತು 20ನೇ ವಚನದಲ್ಲಿ ನಿಜವಾಗಿ ಬೇಗನೆ ಬರುತ್ತಾನೆ ಎಂಬುದಾಗಿ ಆತನು ಹೇಳ್ತಾನೆ. ಇನ್ನು ಪ್ರಕಟಣೆ 3:11 ಫಿಲಡೆಲ್ಫಿಯಾ ಸಭೆಗೆ ಆತನು ನುಡಿಯುವಾಗ ಆ ಸಭೆಗೆ ಹೇಳ್ತಾನೆ, ಬೇಗನೆ ಬರುತ್ತೇನೆ. ಯೋಹಾನ ಸುವಾರ್ತೆಯ 14ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಶಿಷ್ಯರೊಂದಿಗೆ ಕೊನೆಯ ಪಸ್ಕ ಭೋಜನವನ್ನ ಮಾಡಿ ಅವರೊಂದಿಗೆ ಮಾತನಾಡಲು ಆರಂಭಿಸಿದಾಗ ಅಲ್ಲಿಯೂ ಅವರಿಗೆ ಆತನು ಹೇಳಿದಂತ ಮಾತು, ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ರೆ ನಿಮಗೆ ಹೇಳುತ್ತಿದ್ದೇನೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಹಾಗಾದ್ರೆ ಯೇಸು ಕ್ರಿಸ್ತನು ಪದೇ ಪದೇ ಮಾತನಾಡಿದ, ತಾನು ಭೂಮಿಯ ಮೇಲೆ ಇದ್ದಾಗಲೂ ಮಾತನಾಡಿದ್ದಾನೆ. ಪರಲೋಕಕ್ಕೆ ಏರಿ ಹೋದ ಮೇಲೆಯೂ ಆತನು ಯೋಹಾನನಿಗೆ ಈ ಸಂಗತಿಗಳನ್ನ ತೋರ್ಪಡಿಸುವಾಗಲೂ ಈ ಸಂಗತಿಗಳನ್ನ ಮಾತನಾಡಿದ್ದಾನೆ. ಹಾಗಾದ್ರೆ ಈತನು ಪದೇ ಪದೇ ಹೇಳಿರುವಲ್ಲಿ ಮಾತು ತಪ್ಪದ ದೇವರು, ತಾನು ನುಡಿದದನ್ನ ನೆರವೇರಿಸುವ ದೇವರು, ಆತ ನಿಶ್ಚಯವಾಗಿ ಆತನು ಬೇಗ ಬರುವ ಆತನು. ಒಂದು ವೇಳೆ ನಮಗೆ ಅನುದಿನದ ಸಂಗತಿಗಳನ್ನ ಗಮನಿಸುವಾಗ ತಡವಾಯ್ತೆಂಬುದಾಗಿ ನಾವು ಭಾವಿಸಬಹುದು, ಆದರೆ ಎಲ್ಲವನ್ನ ತನ್ನ ಕ್ಲುಪ್ತ ಸಮಯದಲ್ಲಿ ನೆರವೇರಿಸುವ ದೇವರು ಆತ ನಿಶ್ಚಯವಾಗಿ ಬಂದೇ ಬರ್ತಾನೆ. ಆತನು ಬರುವುದಕ್ಕೆ ಮೊದಲು ಆಗಬೇಕಾಗಿರುವ ಸಂಗತಿಗಳನ್ನ ಆತನು ಸೂಚನೆಯಾಗಿ ಕೊಟ್ಟಿರುವಲ್ಲಿ ಅವುಗಳಲ್ಲಿ ಎಷ್ಟೋ ಸಂಗತಿಗಳಿಗಾಗಲೇ ನೆರವೇರಿ ಇನ್ನೂ ಕೆಲವು ಸಂಗತಿಗಳು ನೆರವೇರಬೇಕಾದಲ್ಲಿ ನಾವು ತಾಳ್ಮೆಯಿಂದ ಕಾದಿರಬೇಕಾಗ್ತದೆ. ನಮಗೆ ಕೊಡಲ್ಪಟ್ಟ ಜವಾಬ್ದಾರಿಗಳನ್ನ ನಾವು ಪೂರೈಸಬೇಕಾಗಿರುವಲ್ಲಿ ನಾವು ತಾಳ್ಮೆಯಿಂದ ಅವುಗಳನ್ನ ಪೂರೈಸಬೇಕಾಗ್ತದೆ. ಒಂದು. ಎರಡನೇದಾಗಿ, ಯಾರಿಗೆ ಆತನು ಈ ಮಾತನ್ನ ಹೇಳ್ತಿದ್ದಾನೆ, ಬೇಗನೆ ಬರ್ತಾನೆ, ಈಗೋ ಬೇಗನೆ ಬರ್ತಾನೆ, ಯಾರಿಗೆ ಹೇಳ್ತಾನೆ? ಈ ಮಾತು ಯಾರಿಗೆ ಎಂಬುದಾಗಿ ಕೇಳಿದ್ರೆ ಬಹಳ ಸೂಕ್ತವಾಗಿ ಬಹಳ ನಿರ್ದಿಷ್ಟವಾಗಿ ಆತನ ಬರುವಿಕೆಗಾಗಿ ಆತನ ಬರೋಣಕ್ಕಾಗಿ ಕಾಯ್ತಿರುವಂತ ಜನರಿಗೆ. ಹಾಗಾದ್ರೆ ನೀನು ಅನುದಿನವೂ ಯೇಸುವಿನ ಬರೋಣವನ್ನ ಕಾಯ್ತಿರುವುದಾದರೆ ಈಗೋ ಬೇಗನೆ ಬರುತ್ತಾನೆ ಅನ್ನುವಂತ ನಮ್ಮ ರಕ್ಷಕನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ವಾಗ್ದಾನವು, ಈ ನುಡಿಯು ಅದು ನಿನಗೇ ಸ್ವಂತ. ಇದು ನಿನಗೆ ಆದರಣೀಯ ಮಾತು. ಕಾರಣ ನೀನು ಅನುದಿನವೂ ಆತನಿಗಾಗಿ ಕಾಯ್ತಾ ಇದ್ದಿ. ಹಾಗಾಗಿ ನಿನ್ನನ್ನು ನಿರಾಶೆಗೊಳಿಸುವುದಕ್ಕೆ ಆತನು ಇಷ್ಟಪಡದೆ ಆತನು ಪದೇ ಪದೇ ಮಾತನ್ನ ನಮ್ಮ ಕಿವಿಗೆ ಕೇಳುವಂತೆ ನುಡಿದಿದ್ದಾನೆ. ಬೇಗ ಬರ್ತಾನೆ, ಬೇಗ ಬರ್ತಾನೆ. ಈ ಮಾತುಗಳನ್ನ ನಾವು ಹೊಂದಿಕೊಂಡು ನಾವು ನಮ್ಮೊಳಗೆ ಆದರಣೆಯನ್ನು ನಾವು ಪಡೆಕೊಳ್ಳೋಣ. ನಾನಾ ವಿಧವಾದ ಪರಿಸ್ಥಿತಿಗಳೊಳಗೆ ಹಾದು ಹೋಗುತ್ತಿರುವಾಗ, ಏನೋ ವೈಪರೀತ್ಯ ಸಂಭವಿಸುತ್ತೆಂಬುದಾಗಿ ನಮ್ಮ ಮನಸ್ಸು ಯೋಚಿಸುವಾಗ ನಾವು ಅವುಗಳನ್ನ ತಳ್ಳಿಬಿಟ್ಟು ನಮ್ಮ ದೃಷ್ಟಿ, ನಮ್ಮ ನಿರೀಕ್ಷೆಯನ್ನ ಪರಲೋಕದ ಕಡೆಗೆ ನಾವು ಮೇಲಕ್ಕೆತ್ತಿ ಅಲ್ಲಿಂದಲೇ ಬರುವ ಆತನು. ಹಾಗಾಗಿ ಕೊಲೋಸೆ ಗ್ರಂಥದಲ್ಲಿ ಪೌಲನು ನಮಗೆ ಸರಿಯಾದ ಒಂದು ಶಿಕ್ಷಣವನ್ನು ಆತನು ಒದಗಿಸ್ತಾನೆ, ಅಥವಾ ದೇವರು ಪೌಲನ ಮುಖಾಂತರ ಒಂದು ಒಳ್ಳೆಯ ಶಿಕ್ಷಣವನ್ನ ಆತನು ನಮಗೆ ಒದಗಿಸ್ತಾನೆ. ಕೊಲೋಸೆ 3ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದುವಂತ ಮಾತು ಹೀಗೆ ಬರ್ತದೆ. ಆದ ಕಾರಣ ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನೇ ಹುಡುಕಿರಿ, ಅಲ್ಲಿ ಕ್ರಿಸ್ತನ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದ್ರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಹಾಗಾದ್ರೆ ಮೇಲಿರುವುಗಳನ್ನೇ ನಾವು ನಿರೀಕ್ಷಿಸಬೇಕು. ಅಲ್ಲಿಂದಲೇ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗ್ಲಿಕ್ಕಿದ್ದಾನೆ. ಪ್ರೇರೆ, ಇದಕ್ಕಾಗಿ ಈ ಒಂದು ವಾಕ್ಯವನ್ನ ನಮ್ಮ ನಿರೀಕ್ಷೆನ ದೃಢಪಡಿಸಿಕೊಳ್ಳೋದಕ್ಕೋಸ್ಕರ ನಾವು ಆಗಾಗ ಓದಿ ಅಥವಾ ಇವುಗಳನ್ನ ಕೇಳಿಸಿಕೊಂಡು ನಾವು ನಮ್ಮಲ್ಲಿ ದೃಢಪಡಿಸಿಕೊಂಡು ನಮ್ಮ ನಿರೀಕ್ಷೆನ ನಾವು ಇನ್ನೂ ಕಾದುಕೊಳ್ಳೋಣ.
ಜೊತೆಗೆ ಇನ್ನೊಂದು ಮಾತು ಬರ್ತದೆ, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆ ಮಾತುಗಳನ್ನು ಕೈಕೊಂಡು ನಡೆಯುವವನು ಧನ್ಯನು. ಈ ಪ್ರಕಟಣೆ ಪುಸ್ತಕದಲ್ಲಿ ನಮಗಾಗಿ ಹೇಳಲ್ಪಟ್ಟ ಪ್ರತಿಯೊಂದು ಪ್ರವಾದನೆ ಮಾತುಗಳನ್ನ ದೇವರಾತ್ಮನ ಸಹಾಯದಿಂದ ಸೂಕ್ಷ್ಮವಾಗಿ ಗಮನಿಸಿ ಅವುಗಳನ್ನ ಕೈಕೊಂಡು ನಡೆಯುವುದಕ್ಕೆ ದೇವರಾತ್ಮನ ಸಹಾಯವನ್ನು ನಾವು ಕೇಳಿಕೊಳ್ಳೋಣ. ಕಾರಣ ಈಗ ನಡೆಯುವನು ಧನ್ಯನೆಂಬುದಾಗಿ ಬರೆದಿದೆ. ಅನೇಕ ಸಂಗತಿಗಳಿದೆ. ಪ್ರಕಟಣೆ ಪುಸ್ತಕದ ಆರಂಭದಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಮಾತುಗಳು ವಿಶೇಷವಾಗಿದೆ. 1ನೇ ಪ್ರಕಟಣೆ 1:3 ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು, ಕೇಳುವವನು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವನು ಧನ್ಯನು. ಹಾಗಾದ್ರೆ ಇದನ್ನ ಓದ್ಬೇಕು, ಕೇಳಿಸ್ಕೊಳ್ಬೇಕು ಮತ್ತು ಈ ಪ್ರವಾದದಲ್ಲಿ ಹೇಳಿರುವ ಮಾತುಗಳನ್ನ ಕೈಕೊಂಡು ನಡಿಬೇಕು. ಅವುಗಳಲ್ಲಿ ಆ ಕೈಕೊಂಡು ನಡೆಯುವಂತ ಭಾಗವನ್ನ ತಿರುಗಿ ಆತನು 22ನೇ ಅಧ್ಯಾಯದ 7ನೇ ವಚನದಲ್ಲಿ ಹೇಳಿದ್ದಾನೆ. ಹಾಗಾಗಿ ಇವುಗಳ ಮೇಲೆ ಮನಸ್ಸು ಕೊಡೋಣ. ಅರ್ಥವಾಗುವುದಿಲ್ಲ, ಇದು ನಮಗೆ ತಿಳಿಯುವುದಿಲ್ಲ, ಇದನ್ನು ಹಾಗಾಗಿ ನಾವು ಓದುವುದಿಲ್ಲ ಎಂಬುದಾಗಿ ಅನೇಕರು ನೆಪಗಳನ್ನ ಹೇಳುವುದನ್ನ ನಾವು ನಿಲ್ಲಿಸಿ ನಾವು ಇದನ್ನ ಓದಿ ಇವುಗಳಲ್ಲಿ ದೇವರಾತ್ಮನ ನಮ್ಮ ಆಂತರದಲ್ಲಿ ಯಾವ ಪ್ರಕಟಣೆಗಳನ್ನ ಕೊಡ್ತಾನೋ ಆ ವಾಕ್ಯಗಳನ್ನ ಗಮನಿಸಿ ಪದೇ ಪದೇ ಓದಿ ಅದನ್ನ ನೆರವೇರಿಸೋದಕ್ಕಾಗಿ ನಾವು ಪ್ರಯಾಸ ಪಡೋಣ, ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನೇ, ವಾಗ್ದಾನ ಮಾಡಿದ ಆತನೇ ಬೇಗನೆ ಬರುತ್ತಾನೆ ಎಂಬುದಾಗಿ ಹೇಳಿದ ಆತನೇ ಈಗೋ ಬೇಗನೆ ಬರ್ತಾನೆ, ನಿಜವಾಗಿ ಬೇಗನೆ ಬರ್ತಾನೆ ಎಂಬುದಾಗಿ ಹೇಳಿದ ಆತನೇ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಹೀಗೆ ನಮ್ಮ ನಿರೀಕ್ಷೆನ ನಾವಿನ್ನೂ ಗಟ್ಟಿಯಾಗಿ ಹಿಡ್ಕೊಳ್ಳುವುದಕ್ಕೆ ನಮ್ಮ ಸಂಗಡ ಮಾತನಾಡುವಂತ ದೇವರೇ, ಪದೇ ಪದೇ ಮಾತನಾಡುವ ದೇವರೇ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ನಿನ್ನ ಬರೋಣಕ್ಕಾಗಿ ಕಾದಿರುವವರನ್ನ ನಿರಾಶೆಪಡಿಸದೆ ಅವರಿಗಾಗಿ ವಾಗ್ದಾನವನ್ನ ನಿನ್ನ ಪದೇ ಪದೇ ನುಡಿದಿರುವುದಕ್ಕಾಗಿ ಸ್ತೋತ್ರ. ದೇವರೇ, ನಾವು ಇನ್ನು ಹೆಚ್ಚಾಗಿ ನಿನ್ನ ಬರೋಣಕ್ಕಾಗಿ ಹಗಲಿರುಳು ಕಾಯುವಂತ ಮೊದಲಿಗಿತ್ತಿಗಳಂತೆ ಕಾಯುವುದಕ್ಕೆ ಕೃಪೆನ ಅನುಗ್ರಹಿಸು. ಮೊದಲಿಂಗನಾದ ನಿನ್ನ ಬರೋಣಕ್ಕಾಗಿ ನಾವು ಕಾಯುವುದಕ್ಕೆ ನಿನ್ನ ಕೃಪೆನ ಒದಗಿಸು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಕರ್ತನೆ, ಮಾತ್ರವಲ್ಲದೆ ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನ ಮಾತುಗಳನ್ನು ಕೈಕೊಂಡು ನಡೆಯುವುದು ಧನ್ಯನೆಂಬುದಾಗಿ ಹೇಳಿರುವುದರಿಂದ ದೇವರೇ, ನಾವು ಅಧಿಕವಾಗಿ ಆಗಾಗ್ಗೆ ಪ್ರಕಟಣೆ ಪುಸ್ತಕವನ್ನ ಓದಿ ಅದನ್ನ ಧ್ಯಾನಿಸುವುದಕ್ಕೂ ಅವುಗಳಲ್ಲಿ ನೀನು ನುಡಿದ ಪ್ರವಾದನ ಮಾತುಗಳನ್ನ ಕೈಕೊಂಡು ನಡೆಯುವುದಕ್ಕೂ ನೀ ನಮ್ಮನ್ನು ಬಲಪಡಿಸು ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲಿರಲಿ. ಇದರಿಂದ ನಾವು ನೀನು ಧನ್ಯರು ಎಂಬುದಾಗಿ ಹೇಳಿದ ಆ ಧನ್ಯತೆಗೆ ನಾವು ಪಾತ್ರ ಆಗುವಂತ ಕೃಪೆಯನ್ನು ಒದಗಿಸು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ನೀನು ಮಹಿಮೆಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಿವನ್ನ ಆಶೀರ್ವದಿಸಲಿ. ವಂದನೆಗಳು.